ಎಲ್ರಿಗೂ ಸ್ವಾಗತ. ಈಗ ನಿನ್ನೆ ನಾನು ನಿಮಗೆ ಚಾಪ್ಟರ್ ಫಸ್ಟ್ ಹೇಗೆ ಕನ್ನಡ ಮೀಡಿಯಮು ಮತ್ತೆ ಇಂಗ್ಲಿಷ್ ಮೀಡಿಯಮು ನಡುವೆ ಎಷ್ಟು ವ್ಯತ್ಯಾಸ ಇದೆ, ಸೊ ಕನ್ನಡ ಮೀಡಿಯಂ ಇಂದ ಬಂದಂಥವ್ರು ಯಾವುದೇ ರೀತಿಯಾದಂತಹ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಥವಾ ನಮ್ಗೇನು ಗೊತ್ತಿಲ್ಲ ಅನ್ನುವಂಥ ಒಂದು ಮನೋಭಾವನೆ ಇಟ್ಕೋಬೇಡಿ. ಯಾಕೆ ಅನ್ನೋದನ್ನ ನಿನ್ನೆ ನಾನು ವಿವರಿಸಿದೆ. ಮತ್ತೆ ಈ ಇಂಗ್ಲಿಷ್ ಮೀಡಿಯಂ ಆಗಲಿ ಅಥವಾ ಕನ್ನಡ ಮೀಡಿಯಂ ಆಗಲಿ ನೀವು ಪಾಠನ ಕೇಳಬೇಕಾದ್ರೆ ಕೇಳ್ತಿದ್ದೀರಾ, ಅದು ಹೊಸದಾಗಿ ಕೇಳೋದ್ರಿಂದ ಅಲ್ಲಿ ಎಲ್ಲ ಹೊಸ ಹೊಸ ಟೆಕ್ನಿಕಲ್ ಟರ್ಮ್ಸ್ ಹೆಸರುಗಳು ಬರೋದ್ರಿಂದ ಅದನ್ನೆಲ್ಲ ಹೇಗೆ ಕಲಿಬೇಕು ಅನ್ನೋದನ್ನ ನಾನು ನಿನ್ನೆ ನಿಮಗೆ ಹೇಳ್ಕೊಟ್ಟಿದ್ದೆ. ಸೊ ನೀವೆಲ್ಲ ಅದನ್ನ ರೂಢಿ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಈಗ ಪಾಠದ ಮುಂದೆ ಫಸ್ಟ್ PUC ಬಯಾಲಜಿ ಫಸ್ಟ್ ಚಾಪ್ಟರ್ ದಟ್ ಈಸ್ ದ ಲಿವಿಂಗ್ ವರ್ಲ್ಡ್. ಸೊ ಬಯಾಲಜಿಯ ಮೊದಲನೆಯ ಪಾಠ ಲಿವಿಂಗ್ ವರ್ಲ್ಡ್, ಇದನ್ನ ನೋಡೋಣ. ಈಗ ಈ ಪಾಠನ ವಿವರಣೆ ಮಾಡೋದಕ್ಕೆ ಮುಂಚೆ ನಿಮಗೆ ಈ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ರೀತಿ ನಿಮಗೆ ಟಾಪಿಕ್ ನ ಅರೇಂಜ್ ಮಾಡಿರ್ತಾರೆ ಅನ್ನೋದನ್ನ ನಾನು ಹೇಳ್ತೀನಿ. ಮೊದಲನೇದಾಗಿ ಚಾಪ್ಟರ್ 1, ಸೊ ದ ಲಿವಿಂಗ್ ವರ್ಲ್ಡ್ ಇದು ಚಾಪ್ಟರ್ 1. ಇದರಲ್ಲಿ 4 ಮೇನ್ ಟಾಪಿಕ್ಸ್ ಬರುತ್ತೆ. ಸೊ ಮೊದಲನೇ ಟಾಪಿಕ್ ವಾಟ್ ಇಸ್ ಲಿವಿಂಗ್. ಸೊ ಇಲ್ಲಿ ನಂಬರ್ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಡಿ, ಅದಕ್ಕೆ ನಂಬರ್ 1.1 ಅಂತ ಕೊಟ್ಟಿರ್ತಾರೆ. ಅಂದ್ರೆ ಮೊದಲನೆಯ ಚಾಪ್ಟರ್ ನ ಮೊದಲನೇ ಟಾಪಿಕ್ ವಾಟ್ ಇಸ್ ಲಿವಿಂಗ್. ಹಾಗೆ ಮೊದಲನೆಯ ಚಾಪ್ಟರ್ ನ ಎರಡನೆಯ ಟಾಪಿಕ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಸೊ ಇದು ಎರಡನೇ ಟಾಪಿಕ್, ಅದಕ್ಕೆ 1.2 ಅಂತ ಕೊಟ್ಟಿರ್ತಾರೆ. ಮೂರನೇ ಟಾಪಿಕ್ 1.3 ದಟ್ ಇಸ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ನಾಲ್ಕನೇ ಟಾಪಿಕ್ ಟ್ಯಾಕ್ಸಾನಮಿಕಲ್ ಏಡ್ಸ್. ಸೊ ದ ಲಿವಿಂಗ್ ವರ್ಲ್ಡ್ ಅಲ್ಲಿ 4 ಟಾಪಿಕ್ ನಿಮಗೆ ಇರೋದು. ಸೊ ಆ 4 ಟಾಪಿಕ್ ನ ಟೆಕ್ಸ್ಟ್ ಬುಕ್ ಅಲ್ಲಿ 1.1, 1.2, 1.3, 1.4 ಅಂತ ನೇಮಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಯಾವುದೇ ಸೆಕೆಂಡ್ ಚಾಪ್ಟರ್ ಹೋದ್ರೆ ಅಲ್ಲೂ ಕೂಡ ಸೆಕೆಂಡ್ ಚಾಪ್ಟರ್ ಆದ್ರಿಂದ ಅಲ್ಲಿ ಟಾಪಿಕ್ಸ್ ನ 2.1, 2.2 ಈ ರೀತಿ ಮಾಡ್ಕೊಂಡು ಹೋಗಿರ್ತಾರೆ. ಈ ರೀತಿ ನಂಬರಿಂಗ್ ನ ಕೊಟ್ಟಿರ್ತಾರೆ. ಸೊ ಯು ಕ್ಯಾನ್ ಐಡೆಂಟಿಫೈ ಹೌ ಮೆನಿ ಟಾಪಿಕ್ಸ್ ಆರ್ ದೇರ್ ಇನ್ ಎ ಪರ್ಟಿಕ್ಯುಲರ್ ಚಾಪ್ಟರ್ಸ್ ಬೈ ದ ನಂಬರ್ಸ್. ಓಕೆ, ದೆನ್ ಈಗ ಮೂರನೇದಾಗಿ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್, ಇದು 1.3, ಇದು ಮೂರನೇ ಸಬ್ ಟಾಪಿಕ್. ಈ ಸಬ್ ಟಾಪಿಕ್ ಅಲ್ಲಿ ಇನ್ನ ಸಬ್ ಟಾಪಿಕ್ ಗಳು ಬರ್ತವೆ. ಅದನ್ನ 1.3, ಈಗ ಉದಾಹರಣೆಗೆ ಈ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಲ್ಲಿ ಒಂದು 5 ಟಾಪಿಕ್ ಇತ್ತು ಅಂತ ಇಟ್ಕೊಳ್ಳೋಣ. ಆಗ ಏನ್ ಮಾಡ್ತಾರೆ, ಮೊದಲನೇ ಸಬ್ ಟಾಪಿಕ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿನ ಇನ್ನೊಂದು ಟಾಪಿಕ್ ನ 1.3.1 ಅಂತ ಕೊಡ್ತಾರೆ. ಅಂದ್ರೆ ಒಂದನೇ ಚಾಪ್ಟರ್ ನ ಮೂರನೇ ಟಾಪಿಕ್ ನಲ್ಲಿ ಇನ್ನೊಂದು ಸಬ್ ಟಾಪಿಕ್ 1 ಅಂತ, ಅಂದ್ರೆ 1.3.1 ಆ ರೀತಿ ಮಾಡ್ಕೊಂಡು ಹೋಗ್ತಾರೆ. ಸೊ ನೀವು ಆ ನಂಬರ್ ನೋಡ್ಬಿಟ್ಟೆ ಟಾಪಿಕ್, ಸಬ್ ಟಾಪಿಕ್, ಅದ್ರ ಫರ್ದರ್ ಸಬ್ ಟಾಪಿಕ್ಸ್ ನ ಈ ರೀತಿ ಐಡೆಂಟಿಫೈ ಮಾಡ್ಕೋಬಹುದು. ಸೊ ದಿಸ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ಫಾರ್ ಯು ಟು ರೈಟ್ ಫ್ಲೋ ಚಾರ್ಟ್. ಸೊ ಫ್ಲೋ ಚಾರ್ಟ್ ಅಂದ್ರೆ ಏನು? ಆ ಫ್ಲೋ ಚಾರ್ಟ್ ಅನ್ನ ನಾನು ಈ ಪಾಠದ ಕಡೆಯಲ್ಲಿ ನಿಮಗೆ ಬರೆದು ತೋರಿಸ್ತೀನಿ. ಅದು ಏನಕ್ಕೆ ಬೇಕು, ಅದರಿಂದ ಯಾವ ರೀತಿ ಉಪಯೋಗ ಆಗುತ್ತೆ. ಸೊ ಈಗ ಇಲ್ಲಿ ನೀವು ನೋಡ್ತಾ ಇರೋದು ದ ಲಿವಿಂಗ್ ವರ್ಲ್ಡ್ ನಲ್ಲಿ 4 ಟಾಪಿಕ್. ಮೊದಲನೇದು ವಾಟ್ ಇಸ್ ಲಿವಿಂಗ್, ಎರಡನೇದು ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್, ಮೂರನೇದು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್, ನಾಲ್ಕನೇದು ಟ್ಯಾಕ್ಸಾನಮಿಕಲ್ ಏಡ್ಸ್. ಈಗ ಮೊದಲನೇ ಟಾಪಿಕ್ ಬರೋಣ. ಇಲ್ಲಿ ವಾಟ್ ಇಸ್ ಲಿವಿಂಗ್ ಅಂತಂದ್ರೆ ಜೀವಿಗಳು ಅಥವಾ ಬದುಕುತ್ತಿರುವ ಪ್ರಾಣಿ ಜೀವಿಗಳು ಅಂದ್ರೆ ಏನು, ಹೇಗೆ ಅದನ್ನ ನಾವು ಡಿಫೈನ್ ಮಾಡಬಹುದು. ಅಂದ್ರೆ ನಾನ್ ಲಿವಿಂಗ್ ಅಂದ್ರೆ ಬದುಕು ಇಲ್ಲದೆ ಇರ್ತಕ್ಕಂಥದ್ದು, ಅಂದ್ರೆ ಜೀವನ ಇಲ್ಲದೆ ಇರ್ತಕ್ಕಂಥ ಪದಾರ್ಥಗಳು ಅಥವಾ ವಸ್ತುಗಳಿಗೂ ಜೀವ ಇರುವಂತಹ ಒಂದು ಆರ್ಗ್ಯಾನಿಸಮ್ಸ್ ನ ಹೇಗೆ ನಾವು ವ್ಯತ್ಯಾಸನ ಬೇರ್ಪಡಿಸಬಹುದು, ಯಾವ ಒಂದು ಗುಣಗಳಿಂದ ನಾವು ಅದನ್ನ ಐಡೆಂಟಿಫೈ ಮಾಡಬಹುದು ಅನ್ನೋದನ್ನ ಈ ಟಾಪಿಕ್ ನಲ್ಲಿ ಡಿಸ್ಕಸ್ ಮಾಡಿ. ಸೊ ಇಲ್ಲಿ ಮುಖ್ಯವಾಗಿ ವಾಟ್ ಇಸ್ ದ ಕ್ಯಾರೆಕ್ಟರ್ಸ್ ಎಕ್ಸಿಬಿಟೆಡ್ ಬೈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಎರಡನೇ ಟಾಪಿಕ್ ಬರೋಣ. ಎರಡನೇ ಟಾಪಿಕ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಸೊ ಡೈವರ್ಸಿಟಿ ಅಂತಂದ್ರೆ ವೈವಿಧ್ಯತೆ, ಅಂದ್ರೆ ತುಂಬಾ ವೈವಿಧ್ಯತೆ ಇರುತ್ತೆ. ಎಲ್ಲಿ ಲಿವಿಂಗ್ ವರ್ಲ್ಡ್ ಅಂದ್ರೆ ಈ ಪ್ರಪಂಚದಲ್ಲಿ
ಎಷ್ಟೆಲ್ಲ ಆರ್ಗ್ಯಾನಿಸಮ್ಸ್ ಇದಾವೆ, ಅವುಗಳಲ್ಲಿ ಏನೆಲ್ಲ ವಿಭಿನ್ನತೆಗಳಿದಾವೆ ಅನ್ನೋದನ್ನ ನಾವು ಒಂದು ಪುಟ್ಟದಾಗಿ ತಿಳ್ಕೊಳ್ಳುವಂತಹ ಒಂದು ಕಿರು ಪರಿಚಯನ ಈ ಟಾಪಿಕ್ ನಲ್ಲಿ ನೋಡ್ತೀವಿ. ಅಂದ್ರೆ ಯಾವ್ದಾರ ಉದಾಹರಣೆಗೆ ನೀವು ಸಮುದ್ರದ ಆಳದಲ್ಲಿ ಹೋದಾಗ ಯಾವ ರೀತಿ ಅಂತ ಪ್ರಾಣಿಗಳನ್ನ ನಾವು ನೋಡ್ತೀವಿ, ಯಾವ ರೀತಿ ಸಸ್ಯ ಸಂಕುಲಗಳನ್ನ ನೋಡ್ತೀವಿ, ಹಾಗೆ ನೀವು ಮರುಭೂಮಿನಲ್ಲಿ ಯಾವ ರೀತಿ ಸಸ್ಯಗಳನ್ನ ನೋಡ್ತೀರಾ, ಯಾವ ರೀತಿ ಪ್ರಾಣಿಗಳನ್ನ ನೋಡ್ತೀರಾ, ಹಾಗೆ ನೀವು ಒಂದು ಕಾಡು ನಿತ್ಯ ಋತುಗಳನ್ನ ಕಾಡು ಬಂದ್ರೆ ಅಲ್ಲಿ ಯಾವ ರೀತಿಯ ಪ್ರಭೇದಗಳನ್ನ ನೀವು ನೋಡ್ತೀರಾ. ಸೊ ಇದರ ಒಂದು ಸಣ್ಣ ಪರಿಚಯನ ಈ ಟಾಪಿಕ್ ನಲ್ಲಿ ನೀವು ನೋಡ್ತೀರಾ. ಈಗ ಮೂರನೇ ಟಾಪಿಕ್ ಬರೋಣ, ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ಈಗ ಪ್ರತಿಯೊಂದು ಜೀವಿನೂ ಒಂದೊಂದು ಹೆಸರನ್ನ ಕೊಡ್ತಾರೆ, ಸೈಂಟಿಫಿಕ್ ನೇಮ್ ಅಂತ ಕರಿತೀವಿ, ಅದನ್ನ ಮುಂದೆ ತಿಳ್ಕೊಳ್ತೀರಾ. ಹಾಗೆ ಈ ಹೆಸರು ಕೊಟ್ಟಂತ ಸಂದರ್ಭದಲ್ಲಿ ಅವುಗಳನ್ನ ಕೆಟಗರಿ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ ಪಕ್ಷಿಗಳು ಅಂದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಒಂದು ಕಲ್ಪನೆ ಏನಪ್ಪಾ ಅಂತಂದ್ರೆ ಹಾರುವಂತಹ ಕೆಪಾಸಿಟಿ, ಮತ್ತೆ ರೆಕ್ಕೆ ಇರುವಂತಹ ಕೆಪಾಸಿಟಿ, ಎರಡು ಕಾಲಿನಲ್ಲಿ ನಡೆಯುವಂತಹ ಪ್ರಾಣಿಗಳು ಅಂತ ಮನಸ್ಸಿಗೆ ಬರುತ್ತೆ. ಅಂತ ಒಂದು ಎಲ್ಲ ಪ್ರಾಣಿಗಳನ್ನ ನಾವು ಪಕ್ಷಿಗಳ ಗುಂಪಿಗೆ ಸೇರಿಸಿ ಅದು ಪಕ್ಷಿ ಅಂತ ಹೇಳ್ತೀವಿ. ಸೊ ಅದೊಂದು ರೀತಿಯಾದ ಕೆಟಗರಿ. ಹಾಗೆ ಮೀನುಗಳು ಅಂದ ತಕ್ಷಣ ನಿಮಗೆ ಮನಸ್ಸಲ್ಲಿ ಆಟೋಮೆಟಿಕ್ ಆಗಿ ಬರುವಂತದ್ದು ಅದು ನೀರಿನಲ್ಲಿ, ಉಪ್ಪು ನೀರಾದರೂ ಸರಿ, ಸಿಹಿ ನೀರಿನಾದ್ರೂ ಸರಿ ಇರುವಂತಹ ಒಂದು ಪ್ರಾಣಿ, ಈಜು ಬಲ್ಲುವಂತಹ ಪ್ರಾಣಿ, ನೀರಿನಲ್ಲೇ ಇರತಕ್ಕಂಥ ಪ್ರಾಣಿ ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ. ಸೊ ಈ ರೀತಿ ಕೆಟಗರೀಸ್ ನಾವು ನೋಡ್ತೀವಿ. ಸೊ ಅದನ್ನ ಸೈಂಟಿಫಿಕ್ ಕ್ಯಾಟಗರೀಸ್ ಯಾವ ರೀತಿ ಇರುತ್ತೆ ಇದು ಈ ಟಾಪಿಕ್ ನಲ್ಲಿ ನಾವು ನೋಡ್ತೀವಿ. ಸೊ ಯಾವ್ದೆಲ್ಲ ಕ್ಯಾಟಗರಿಗಳಿದಾವೆ ಅದನ್ನ ನಾವು ಇದರಲ್ಲಿ ನೋಡ್ತೀವಿ. ಓಕೆ, ಯಾವ್ಯಾವ ಕ್ಲಾಸಸ್, ಯಾವ ಕ್ಯಾಟಗರೀಸ್ ಇದೆ ಅದರ ಒಂದು ಕಿರು ಪರಿಚಯನ ನೀವು ಈ ಟಾಪಿಕ್ ನಲ್ಲಿ ನೋಡ್ತೀವಿ. ಟ್ಯಾಕ್ಸಾ ಅಂದ್ರೆ ಕ್ಲಾಸಿಫೈ ಮಾಡುವಂತ, ಅಂದ್ರೆ ಇವು ಕ್ಲಾಸಿಫೈಡ್ ಅಂದ್ರೆ ಸಪರೇಟ್ ಮಾಡಿ ಒಂದೊಂದು ಗುಂಪಿಗೆ ಸೇರಿಸಿ ಆ ಗುಂಪಿಗೆ ಒಂದೊಂದು ಹೆಸರಿಡುವಂತ ಪ್ರಕ್ರಿಯೆನ ನಾವು ಟ್ಯಾಕ್ಸಾನಮಿ ಅಂತ ಕರಿತೀವಿ. ಟ್ಯಾಕ್ಸಾ ಅಂತಂದ್ರೆ ಒಂದು ರ್ಯಾಂಕ್ ಅಂತ ಕರೆಸ್ತಾರೆ. ಸೊ ಆ ಒಂದು ಎಲ್ಲವನ್ನು ಗುಂಪು ಮಾಡಿ ಒಂದು ಗುಂಪು ಮಾಡಿ ಸೇರಿಸುವುದನ್ನ ಆ ಕೆಟಗರೈಸೇಷನ್ ಅಂತ ಕರೀತೀವಿ. ಈಗ ಟ್ಯಾಕ್ಸಾನಮಿಕಲ್ ಏಡ್ಸ್ ಅಂದ್ರೆ ಏನಾದ್ರು ಒಂದು ಹೆಲ್ಪ್, AIDS ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅದು ಬೇರೆ, ಅದು ರೋಗದ ಹೆಸರು ಏಡ್ಸ್. ಇದು ಏಡ್ ಅಂದ್ರೆ ಹೆಲ್ಪ್, ಫಸ್ಟ್ ಏಡ್ ಅಂದ್ರೆ ಪ್ರಥಮ ಚಿಕಿತ್ಸೆಗೆ ನಮಗೆ ಬೇಕಾದಂತಹ ಅದು. ಸೊ ಏಡ್ ಅಂದ್ರೆ ಅದರ ಅರ್ಥ ಸಹಾಯ. ಏನಕ್ಕೆ ಸಹಾಯ? ಟ್ಯಾಕ್ಸಾನಮಿಕಲ್ ಏಡ್ಸ್ ಅಂದ್ರೆ ನಾವು ಟ್ಯಾಕ್ಸಾನಮಿ ಅಂತಂದ್ರೆ ಪ್ರಾಣಿ ಮತ್ತೆ ಸಸ್ಯಗಳು, ಈ ಜೀವಿಗಳನ್ನ ನಾವು ಬೇರ್ಪಡಿಸುವಾಗ ಮತ್ತೆ ಅವುಗಳನ್ನ ಒಂದೇ ರೀತಿ ಇರುವಂತಹ ಪ್ರಾಣಿಗಳು ಅಥವಾ ಪಕ್ಷಿಗಳು ಅಥವಾ ಸಸ್ಯಗಳನ್ನ ಒಂದು ಗುಂಪು ಮಾಡ್ತಿದ್ವಿ. ಇದನ್ನ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುವಂತಹ ಪ್ರಕ್ರಿಯೆಗಳು ಅಥವಾ ವಸ್ತುಗಳು ಅಥವಾ ಜಾಗಗಳು, ಇವುಗಳನ್ನ ಟ್ಯಾಕ್ಸಾನಮಿಕಲ್ ಏಡ್ಸ್ ಅಂತ. ಈಗ ಉದಾಹರಣೆಗೆ ನಾನು ನಿಮಗೆ ಬೇರೆ ಬೇರೆ ತರದ ಪ್ರಾಣಿಗಳನ್ನ ನಿಮ್ಮ ಹೆಸರು ಹೇಳ್ತೀನಿ. ಉದಾಹರಣೆಗೆ ಹುಲಿ, ಸಿಂಹ, ಆನೆ, ಓಕೆ, ಹಾವು, ಜಿಂಕೆ, ಈ ರೀತಿ ಪ್ರಾಣಿಗಳನ್ನ ನಿಮ್ಗೆಲ್ಲ ಹೇಳ್ಬಿಡ್ತೀನಿ, ಅವುಗಳ ಫೋಟೋನ ತೋರಿಸ್ತೀನಿ. ಬಟ್ ಆದ್ರೆ ನಿಜವಾಗ್ಲೂ ನೋಡ್ಬೇಕು ಅಂತಂದ್ರೆ ನೀವು ಕಾಡಿಗೆ ಹೋಗಿ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದೇ ಝೂಗೆ ಹೋದ್ರೆ ಒಂದೇ ದಿನದಲ್ಲಿ ಅಥವಾ ಒಂದು 2 ರಿಂದ 3 ಗಂಟೆ ಒಳಗಡೆ ನೀವು ಎಲ್ಲವನ್ನು ನೋಡ್ಬೋದು. ಸೊ ಇದು ನಿಮಗೆ ಟ್ಯಾಕ್ಸಾನಮಿನ ಕಲಿಲಿಕ್ಕೆ ಸಹಾಯ ಮಾಡಿಕೊಡ್ತಾ ಇದೆ ಯಾವುದು ಝೂ. ಹಾಗಾಗಿ ಅದು ಒನ್ ಆಫ್ ದಿ ಟ್ಯಾಕ್ಸಾನಮಿಕಲ್ ಏಡ್. ಸೊ ಈ ರೀತಿಯ ಹಲವಾರು ಏಡ್ಸ್ಗಳು ಬರ್ತವೆ. ಉದಾಹರಣೆಗೆ ಬೊಟಾನಿಕಲ್ ಗಾರ್ಡನ್ಸ್ ಇರ್ಬೋದು, ಮ್ಯೂಸಿಯಂಗಳಿರ್ಬೋದು. ಸೊ ಇವೆಲ್ಲ ನಮಗೆ ಟ್ಯಾಕ್ಸಾನಮಿಗೆ ಹೆಲ್ಪ್ ಮಾಡುವಂತಹ ಒಂದು ವಸ್ತುಗಳು ಅಥವಾ ಜಾಗಗಳು. ಸೊ ಇವುಗಳೆಲ್ಲ ಏನಿದೆ ಅದನ್ನ ನಮಗೆ ಟ್ಯಾಕ್ಸಾನಮಿ ಹೆಲ್ಪ್ ಮಾಡುವಂತಹ ಸಾಧನಗಳು. ಆ ಸಾಧನಗಳನ್ನ ನಾವು ಈ ಟಾಪಿಕ್ ನಲ್ಲಿ ನೋಡ್ತೀವಿ, ದಟ್ ಇಸ್ ಟ್ಯಾಕ್ಸಾನಮಿಕಲ್ ಏಡ್ಸ್. ಸೊ ಸ್ಟೂಡೆಂಟ್ಸ್, ಲೆಟ್ ಅಸ್ ಸಿ ದ ಫಸ್ಟ್ ಟಾಪಿಕ್ ಇನ್ ಡೀಟೇಲ್. ಸೊ ಮೊದಲನೇ ಟಾಪಿಕ್ ನ ಡೀಟೇಲ್ ಆಗಿ ನೋಡೋಣ. ಸೊ ವಾಟ್ ಇಸ್ ಲಿವಿಂಗ್? ಸೊ ವಾಟ್ ಇಸ್ ಲಿವಿಂಗ್ ಅಂದ್ರೆ ಅಥವಾ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂದ್ರೆ ಒಂದು ಆರ್ಗ್ಯಾನಿಸಮ್ ಬದುಕಿದೆ ಅಂತ ಕರಿಬೇಕಾದ್ರೆ ಯಾವ ಯಾವ ಗುಣಗಳನ್ನ ನಾವು ನೋಡಬಹುದು. ಸೊ ದಿಸ್ ಡಿಫರೆನ್ಶಿಯೇಟ್ಸ್ ದ ಕ್ಯಾರೆಕ್ಟರ್ಸ್ ವಿಚ್ ಡಿಫರೆನ್ಶಿಯೇಟ್ಸ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಆರ್ ಕಾಲ್ಡ್ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅಂದ್ರೆ ಬದುಕಿದವೆ ಅಂತ ಹೇಳಿಕ್ಕೆ ಕೆಲವು ಗುಣಲಕ್ಷಣಗಳನ್ನ ನಾವು ಕಾಣ್ತೀವಿ. ಆ ಗುಣಲಕ್ಷಣಗಳು ಯಾವ ನೋಡೋಣ. ಮೊದಲನೇದಾಗಿ ಆರ್ಗ್ಯಾನಿಸಮ್ಸ್ ಗ್ರೋ. ಸೊ ಜೀವಿಗಳು ಬೆಳವಣಿಗೆಯನ್ನು ತೋರಿಸ್ತವೆ. ಸೊ ಬೆಳವಣಿಗೆ ಯಾವ ರೀತಿ? ಸೊ ಡೆಫಿನಿಷನ್ ನೋಡೋಣ. ಸೊ
ಸೊ ಇನ್ಕ್ರೀಸ್ ಇನ್ ಮಾಸ್ ಅಂಡ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಈಸ್ ದ ಕ್ಯಾರೆಕ್ಟರ್ ಆಫ್ ಗ್ರೋತ್. ಸೊ ಇನ್ಕ್ರೀಸ್ ಇನ್ ಮಾಸ್, ಮಾಸ್ ಅಂತಂದ್ರೆ ತೂಕ, ಜೊತೆಗೆ ನಂಬರ್ ಅಂದ್ರೆ ಒಂದಿರೋದು 2 ಆಗುತ್ತೆ, 2 ಇರೋದು 4 ಆಗುತ್ತೆ, 4 ಇರೋದು 5 ಆಗುತ್ತೆ. ಸೊ ಈ ಎರಡನ್ನೂ ಕೂಡ ನಾವು ಗ್ರೋತ್ ಅಂತ ಕರಿತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಗ್ರೋತ್. ಉದಾಹರಣೆಗೆ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ತಗೋಣ. ಈಗ ಉದಾಹರಣೆಗೆ ಅಮೀಬಾ. ಸೊ ಅದರಲ್ಲಿ ನೀವು ಗ್ರೋತ್ ಅಂತಂದ್ರೆ ಒಂದಿರೋದು 2 ಆಗುತ್ತೆ, 2 ಇರೋದು 3 ಆಗುತ್ತೆ. ಸೊ ಸೆಲ್ ಡಿವಿಷನ್ ಅನ್ನು ನಾವು ಗ್ರೋತ್ ಅಂತ ಕನ್ಸಿಡರ್ ಮಾಡ್ತೀವಿ. So in unicellular organisms you can see growth by cell division, whether it can be small unicellular algae, chlorella, etc. ಅವು ಕೂಡ ಒಂದಿರೋದು 2 ಆಗುತ್ತೆ, 2 ಇರೋದು 3 ಆಗುತ್ತೆ. ಸೊ ದ ಕೀಪ್ ಆನ್ ಡಿವೈಡಿಂಗ್. ಸೊ ದ ಡಿವಿಷನ್ ಅಂದ್ರೆ ವಿಭಾಗ, ಡಿವಿಷನ್ ಅಂದ್ರೆ ಡಿವೈಡ್ ಆಗೋದು, ಬೇರೆ ಒಂದಿರೋದು 2 ಆಗೋದು, ಅದನ್ನು ನಾವು ಡಿವಿಷನ್ ಅಂತ ಕರಿತೀವಿ. ಸೊ ಈ ಸೆಲ್ ಡಿವಿಷನ್ ಆಗಿ ಒಂದಿರೋದು 2 ಆಗುತ್ತೆ, 2 ಇರೋದು 4 ಆಗುತ್ತೆ. ಸೊ ಈ ರೀತಿ ನಂಬರ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಗ್ರೋತ್ ಅಂತ ಕನ್ಸಿಡರ್ ಮಾಡ್ತೀವಿ ಎಲ್ಲಿ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಲ್ಲಿ. ಆದ್ರೆ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಬಂದ್ರೆ ಅಲ್ಲಿ ಗ್ರೋತ್ ನ ಯಾವ ರೀತಿ ನೋಡ್ತೀವಿ ಅಂದ್ರೆ ಇನ್ಕ್ರೀಸ್ ಇನ್ ಬಾಡಿ ಮಾಸ್. ಸೊ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ನ ತಗೊಂಡ್ರೆ ನಾವೇನ್ ಮಾಡ್ತೀವಿ, ದಿನದಿಂದ ದಿನಕ್ಕೆ ಅದು ಮಾಸ್ ಅಂದ್ರೆ ತೂಕ ಜಾಸ್ತಿ ಆಗ್ತದೆ. ಈ ತೂಕ ಜಾಸ್ತಿ ಆಗೋದು ಉದ್ದ ಬೆಳವಣಿಗೆಯಿಂದನೂ ಹೌದು, ಜೊತೆಗೆ ಅದು ಬ್ರಾಂಚಸ್ ಡೆವಲಪ್ ಆಗುತ್ತೆ, ಗಾತ್ರದಲ್ಲಿ ದಪ್ಪ ಆಗುತ್ತೆ. ಸೊ ಇದೆಲ್ಲ ಒಟ್ಟಾರೆ ಅದರ ತೂಕನ ಹೆಚ್ಚು ಮಾಡುತ್ತೆ, ಮಾಸ್ನ ಹೆಚ್ಚು ಮಾಡುತ್ತೆ. ಹಾಗೆ ಅನಿಮಲ್ಸ್ ಬಂದ್ರು ಅಷ್ಟೇ. ಸೊ ಇವತ್ತು ನೋಡಿದಂತ ನಾವು ನಾಯಿ ಮರಿ ತಿಂಗಳು ಬಿಟ್ಟು ನೋಡ್ಕೊಂಡ್ರೆ ನಿಮ್ಗೆ ಅದು ಅಷ್ಟೇ ಎತ್ತರ, ಅಷ್ಟೇ ದಪ್ಪ ಇರೋದಿಲ್ಲ, ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಎತ್ತರ ಆಗಿರುತ್ತೆ, ಸ್ವಲ್ಪ ತೂಕದಲ್ಲಿ ಜಾಸ್ತಿ ತೂಕ ತುಂಬಿಕೊಂಡಿರುತ್ತೆ. ಸೊ ಇದನ್ನ ನಾವು ಗ್ರೋತ್ ಅಂತ ಕರಿತೀವಿ ಎಲ್ಲಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. So in plants and animals, it is increase in the mass of an individual. So this is the character, important character of an organism. But this is not a differentiating character between living and non-living. ಯಾಕೆಂದ್ರೆ ಗ್ರೋತ್ ನ ನೀವು ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ ಅನ್ನು ನೋಡಬಹುದು. ಹೇಗೆ? ಈಗ ನಾನು ಇನ್ಕ್ರೀಸ್ ಇನ್ ದ ಸೈಜ್ ಅಂಡ್ ಮಾಸ್ ಅಂತ ಹೇಳಿದೆ. ಈಗ ಮೌಂಟೇನ್ಸ್, ವಾಲ್ಕ್ಯಾನಿಕ್ ಮೌಂಟೇನ್ಸ್, ಜ್ವಾಲಾಮುಖಿ ಸಿಡಿಯುವಂತಹ ಒಂದು ಪರ್ವತಗಳಲ್ಲಿ ಜ್ವಾಲಾಮುಖಿ ಸಿಡಿದಂತ ಸಂದರ್ಭದಲ್ಲಿ ಹೋದ ವರ್ಷ ಏನಿದೆ ಪರ್ವತ, ಅದು ನೆಕ್ಸ್ಟ್ ವರ್ಷ ಜ್ವಾಲಾಮುಖಿ ಸಿಡಿದು ಮತ್ತೆ ಉಕ್ಕಿ ಹರಿದಾಗ ಇನ್ನೂ ದೊಡ್ಡದಾಗಿರುತ್ತೆ, ಇನ್ನೂ ಎತ್ತರವಾಗಿ ಬೆಳೆದಿರುತ್ತೆ. ಅದನ್ನ ನಾವು ಲಿವಿಂಗ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹಾಗೆ ಮರಳುಗಾಡಿನಲ್ಲಿ ಆ ಸ್ಯಾಂಡ್ ಡ್ಯೂನ್ಸ್ ಅಥವಾ ಸ್ಯಾಂಡ್ ಮೌಂಟ್ಸ್ ಅಂತ ಹೇಳ್ತೀವಿ, ಮರಳು ಗುಡ್ಡೆ, ಅದು ಇದಕ್ಕಿದ್ದಂಗೆ ಗಾಳಿ ಬೀಸುತ್ತಾ ಹೋದಂಗೆಲ್ಲ ದೊಡ್ಡದಾಗ್ತಾ ಹೋಗುತ್ತೆ, ಅದು ಬೆಳವಣಿಗೆನ ಕಾಣುತ್ತೆ. ಹಾಗಾದ್ರೆ ಅದನ್ನ ನಾವು ಲಿವಿಂಗ್ ಅಂತ ಕರೆಯಕ್ಕಾಗಲ್ಲ. ಸೊ ಅದೊಂದು ನಾನು ನೆನಪಿಟ್ಕೊಂಡು. ಸೊ ಇನ್ ಆರ್ಗ್ಯಾನಿಸಮ್ಸ್ ವಿ ಸಿ ಗ್ರೋತ್, ಬಟ್ ದಟ್ ಇಸ್ ನಾಟ್ ಅ ಡಿಫರೆನ್ಶಿಯೇಟಿಂಗ್ ಕ್ಯಾರೆಕ್ಟರ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾಟ್ ಲಿವಿಂಗ್. ಈಗ ಎರಡನೇ ಕ್ಯಾರೆಕ್ಟರ್ ರೀಪ್ರೊಡಕ್ಷನ್, ದಟ್ ಇಸ್ ರೀಪ್ರೊಡಕ್ಷನ್. ಮೊದಲನೇ ಕ್ಯಾರೆಕ್ಟರ್ ಗ್ರೋತ್, ಎರಡನೇ ಗುಣ ಒಂದು ಜೀವಿ ಅಥವಾ ಒಂದು ಆರ್ಗ್ಯಾನಿಸಮ್ ಅಂತ ಕರಿಬೇಕಾದ್ರೆ ಅದು ಈ ಕ್ಯಾರೆಕ್ಟರ್ಸ್ ಎಲ್ಲ ತೋರಿಸ್ಬೇಕು. ಮೊದಲನೇದಾಗಿ ಗ್ರೋತ್, ಎರಡನೇದು ರೀಪ್ರೊಡಕ್ಷನ್. ಸೊ ರೀಪ್ರೊಡಕ್ಷನ್ ಅಂದ್ರೆ ಏನು? ಪ್ರೊಡಕ್ಷನ್ ಆಫ್ ಪ್ರೋಜನಿ which are similar to parents is called reproduction. ಸೊ ಏನಿದು ನೋಡೋಣ. ಪ್ರೋಜನಿ ಅಂದ್ರೆ ಸಂತಾನ. ಅಲ್ಲೇ ನೀವು ಈ ಪಾಯಿಂಟ್ಸ್ ನೆಲ್ಲ ಬರ್ಕೋಬೇಕು, ಜೊತೆಗೆ ಆ ಮೀನಿಂಗ್ಗಳನ್ನ ಅಲ್ಲಲ್ಲೇ ಬರ್ಕೊಳ್ಬೇಕು. ಸಂತಾನ, ಆಮೇಲೆ ಆ ಸ್ಪೆಲ್ಲಿಂಗ್ಸ್ ಮೊದಲನೇ ಬಾರಿಗೆ ಈ ಟೆಕ್ನಿಕಲ್ ಟರ್ಮ್ ನೀವು ಕೇಳ್ತಾ ಇದ್ದಂತ ಪಕ್ಷದಲ್ಲಿ ಅದನ್ನ ಡಿಫಿಕಲ್ಟ್ ಲಿಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಡಿಫಿಕಲ್ಟ್ ವರ್ಡ್ಸ್. ಸೊ ಲಿಸ್ಟ್ ಮಾಡ್ಕೊಂಡು ಅದನ್ನ ನಾನು ಹೇಳಿದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು, ಸೊ ಈ ಪಾಯಿಂಟ್ಸ್ ಎಲ್ಲ ಬರ್ಕೋಬೇಕು. ಏನು ಬೋರ್ಡ್ ಮೇಲೆ ನಾನು ಬರೀತಾ ಇದ್ದೀನಿ, ಪಾಯಿಂಟ್ಸ್ ಎಲ್ಲ ಬರ್ಕೋಬೇಕು. ಸೊ ರೀಪ್ರೊಡಕ್ಷನ್ ಡೆಫಿನಿಷನ್ ಏನು ಹೇಳುತ್ತೆ ಅಂದ್ರೆ ಪ್ರೊಡಕ್ಷನ್ ಆಫ್ ಪ್ರೋಜನಿ ವಿಚ್ ಆರ್ ಸಿಮಿಲರ್ ಟು ಪೇರೆಂಟ್ಸ್. ಸಿಮಿಲರ್ ಅಂದ್ರೆ ಸೇಮ್ ಅಂತ, ಪೇರೆಂಟ್ಸ್ ಅಂದ್ರೆ ತಮ್ಮ ತಂದೆ ತಾಯಿಗಳು. ಆ ತಂದೆ ತಾಯಿಗಳ ತರನೇ ಇರ್ತಕ್ಕಂತಹ ಜೀವಿಗಳನ್ನ ಉತ್ಪತ್ತಿ ಮಾಡೋದನ್ನೇ ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ. ಈಗ ರೀಪ್ರೊಡಕ್ಷನ್ ಅಲ್ಲಿ 3 ತರ ವೆರೈಟೀಸ್ ನಾವು ನೋಡ್ತೀವಿ. ಅಲ್ಲೋಗಿ ಸರ್ ಲಾಸ್ಟ್ ಈಗ ರೀಪ್ರೊಡಕ್ಷನ್ ಅಲ್ಲಿ ನಾವು 3 ತರ
ಬೇರೆ ಟೈಪ್ಸ್ ನೋಡ್ತೀವಿ. ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ನೋಡ್ತೀವಿ, ರೀಜನರೇಷನ್ ನೋಡ್ತೀವಿ, ಅದು ಕೂಡ ಒಂದು ತರದ ರೀಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ನೋಡ್ತೀವಿ, ಅದು ಕೂಡ ಒಂದು ತರದ ರೀಪ್ರೊಡಕ್ಷನ್. ಸೊ ರೀಪ್ರೊಡಕ್ಷನ್ ಈ ಯಾವ್ದಾದ್ರು 3 ತರದ ವಿಧಾನದಲ್ಲಿ ನಡೆಯುತ್ತೆ. ಈಗ ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ನಾವು ಫಂಗಸ್ ಅಥವಾ ಶಿಲೀಂಧ್ರಗಳಲ್ಲಿ ನೋಡ್ತೀವಿ. ಅವೇನ್ ಮಾಡ್ತವೆ, ಸ್ಪೋರ್ಸ್ ನ ಉತ್ಪತ್ತಿ ಮಾಡ್ತವೆ. ಈ ಸ್ಪೋರ್ಸ್ ಗಳು ಗಾಳಿನಲ್ಲಿ ತೇಲಾಡ್ಕೊಂಡು ಹೋಗಿ ಇನ್ನೊಂದು ಕಡೆ ಸೆಟ್ಲ್ ಆಗಿ ಒಂದು ಪ್ರಶಸ್ತವಾದಂತಹ ಆಹಾರ ಸಿಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ಅವು ಫಂಗಸ್ ಆಗಿ ಬೆಳಕೊಳ್ಳೋಕೆ ಶುರು ಮಾಡ್ತವೆ. ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ರೀಪ್ರೊಡಕ್ಷನ್. ರೀಜನರೇಷನ್, ಸೊ ಇದನ್ನ ಪ್ಲೆನೇರಿಯಾ ಅಂತಂದ್ರೆ ಒಂದು ಪ್ರಾಣಿ ಫ್ಲಾಟ್ ಆಗಿರುತ್ತೆ, ನೀರಿನಲ್ಲಿರುತ್ತೆ, ಅದನ್ನ ನೋಡ್ಬೋದು. ಅಥವಾ ಸ್ಪೈರೋಗೈರ, ಪಾಚಿಗಳು. ಇಲ್ಲಿ ಏನಪ್ಪಾ ಅಂತಂದ್ರೆ ಆ ಅನಿಮಲ್ 2 ತುಂಡಾಗುತ್ತೆ. 2 ತುಂಡಾದಂತಹ ಸಂದರ್ಭದಲ್ಲಿ ಇಟ್ ಇಸ್ ಡಿವೈಡೆಡ್ ಇಂಟು 2 ಪೀಸಸ್. ಈಚ್ ಪೀಸ್, ಪ್ರತಿ ತುಂಡು ಕೂಡ ಒಂದು ಸಪರೇಟ್ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಸೊ 2 ತುಂಡಾಗಿರುವಂತಹ ಸಂದರ್ಭದಲ್ಲಿ ಒಂದು ತುಂಡು ಸಂಪೂರ್ಣ ಆರ್ಗ್ಯಾನಿಸಮ್ ಆಗಿ ಬೆಳವಣಿಗೆನ ಹೊಂದುತ್ತೆ, ಇನ್ನೊಂದು ತುಂಡು ಕೂಡ ಸಂಪೂರ್ಣ ಆರ್ಗ್ಯಾನಿಸಮ್ ಆಗಿ ಬೆಳೆಯುತ್ತೆ. ಅಂದ್ರೆ ಏನ್ ಕಳ್ಕೊಂಡಿತ್ತು ಅದನ್ನ ಮತ್ತೆ ಮರುಸೃಷ್ಟಿ ಮಾಡ್ಕೊಳ್ಳುತ್ತೆ, ಸಂಪೂರ್ಣ ಆರ್ಗ್ಯಾನಿಸಮ್ ಆಗುತ್ತೆ. ಇನ್ನೊಂದು ತುಂಡು ಕೂಡ ತಾನು ಕಳ್ಕೊಂಡಿರ್ತಕ್ಕಂಥ ಭಾಗನ ಮರುಸೃಷ್ಟಿ ಮಾಡ್ಕೊಳ್ಳುತ್ತೆ. ಈ ಮರುಸೃಷ್ಟಿ ಮಾಡ್ಕೊಳ್ಳೋದ್ರಿಂದ ಅವು ರೀಪ್ರೊಡಕ್ಷನ್ ಅಥವಾ ದ್ವಿಗುಣಗೊಳ್ತವೆ. ಸೊ ಇದನ್ನ ನಾವು ರೀಜನರೇಷನ್ ಅಂತ ಕರೀತೀವಿ. ಅದು ಕೂಡ ಒಂದು ತರದ ರೀಪ್ರೊಡಕ್ಷನ್. ಸೆಕ್ಷುವಲ್ ರೀಪ್ರೊಡಕ್ಷನ್ ಸಾಮಾನ್ಯವಾಗಿ ಎಲ್ಲ ಬಹುಸಂಖ್ಯಾತ ಮೋಸ್ಟ್ ಆಫ್ ದ ಆರ್ಗ್ಯಾನಿಸಮ್ಸ್ ದೇ ರೀಪ್ರೊಡ್ಯೂಸ್ ಬೈ ದಿಸ್ ಮೆಥಡ್, ದಟ್ ಈಸ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ 2 ತರದ ಗೇಮೆಟ್ಸ್ ಉತ್ಪತ್ತಿ ಆಗುತ್ತೆ, ಮೇಲ್ ಗ್ಯಾಮೆಟ್ ಮತ್ತೆ ಫೀಮೇಲ್ ಗ್ಯಾಮೆಟ್. ಈ ಎರಡೂ ಗೇಮೆಟ್ಗಳು ಅಂದ್ರೆ ವೀರ್ಯಾಣು ಮತ್ತೆ ಅಂಡಾಣು. ವೀರ್ಯಾಣು ಅಂತಂದ್ರೆ ಮೇಲ್ ಗ್ಯಾಮೆಟ್, ಅಂಡಾಣು ಅಂತಂದ್ರೆ ಏನ್. ಈ ಎರಡೂ ಗೇಮೆಟ್ಗಳು ಕೂಡ ಜೊತೆಯಾಗಿ ಸೇರ್ಕೊಂಡಂತಹ ಸಂದರ್ಭದಲ್ಲಿ ಒಂದು ಸೆಲ್ ಆಗುತ್ತೆ. ಆ ಸೆಲ್ ಮತ್ತೆ ಡೆವಲಪ್ಮೆಂಟ್ ಆಗಿ ಇಟ್ ಡೆವಲಪ್ಸ್ ಇಂಟು ಅನದರ್ ಆರ್ಗನ್, ಮತ್ತೆ ಒಂದು ಹೊಸ ಜೀವಿಯಾಗಿ ಬೆಳೆಯುತ್ತೆ. ಇದನ್ನ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರೀತೀವಿ. ಸೊ ಹಾಗಾಗಿ ರೀಪ್ರೊಡಕ್ಷನ್ ಈಸ್ reproduction is second character of organisms, and reproduction is nothing but increase in the progeny, and it is by these 3 different methods. So ಯಾವ್ದಾದ್ರು ಒಂದು ಮೆಥಡ್ ಅಲ್ಲಿ ಅದು reproduction ಅನ್ನ ಮಾಡುತ್ತೆ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ ಮೂರನೆಯ ಗುಣ ಅಥವಾ ಮೂರನೆಯ ಕ್ಯಾರೆಕ್ಟರ್ ಮೆಟಬಾಲಿಸಮ್ ನ ನೋಡೋಣ. ಸೊ ಮೆಟಬಾಲಿಸಮ್ ಅಂತಂದ್ರೆ ಯಾವುದೇ ಒಂದು ಜೀವಿಯ ಒಳಗಡೆ ಸಾಕಷ್ಟು ಹಲವಾರು ತರದ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರ್ತವೆ. ಅಂದ್ರೆ ವೇರಿಯಸ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ವಿಲ್ ಬಿ ಅಕರಿಂಗ್ ಇನ್ಸೈಡ್ ದ ಆರ್ಗ್ಯಾನಿಸಮ್. ಸೊ ಈ ಎಲ್ಲ ರಿಯಾಕ್ಷನ್ಸ್ ನ ಟೋಟಲ್ ಆಗಿ ನಾವು ಒಂದೇ ಹೆಸರಿನಲ್ಲಿ ಕರೆಯೋದಾದ್ರೆ ಅದನ್ನ ಮೆಟಬಾಲಿಸಮ್ ಅಂತ ಕರೀತೀವಿ. ಮೆಟಬಾಲಿಸಮ್ ಮೀನ್ಸ್ ದ ಡೆಫಿನಿಷನ್ ಟೆಲ್ಸ್ ದ ಸಮ್, ಎಲ್ಲ ಒಟ್ಟಾರೆ, the sum total of all chemical reactions occurring in our body is called metabolism. So metabolism is another important character of a living organisms. ಇದನ್ನ ನೀವು ಬೇರೆ ಎಲ್ಲೋ ನೋಡ್ಲಿಕ್ಕೆ ಆಗಲ್ಲ. ಈಗ ಮೆಟಬಾಲಿಕ್ ರಿಯಾಕ್ಷನ್ಸ್, ಉದಾಹರಣೆಗೆ ಗ್ಲೂಕೋಸ್, ಇಟ್ ಇಸ್ ಬರ್ನ್ ಟು ಪ್ರೊಡ್ಯೂಸ್ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ. ದಟ್ ಇಸ್ ಒನ್ ಟೈಪ್ ಆಫ್ ರಿಯಾಕ್ಷನ್ ಅಕರಿಂಗ್ ಇನ್ ಅವರ್ ಲಿವಿಂಗ್ ಆರ್ಗನಿಸಮ್. ಅಂದ್ರೆ ಗ್ಲೂಕೋಸ್ ವಿಭಜನೆ ಆಗುತ್ತೆ, ಇಂಗಾಲದ ಡೈಆಕ್ಸೈಡ್ ಆಗುತ್ತೆ, ನೀರ್ ಮಾಲಿಕ್ಯೂಲ್ ಬರುತ್ತೆ, ಜೊತೆಗೆ ಎನರ್ಜಿ ಬರುತ್ತೆ. ಎನರ್ಜಿ ಅಂದ್ರೆ ಶಕ್ತಿನೂ ಬರುತ್ತೆ. ಸೊ ಇದು ಕೂಡ ಒಂದು ರಿಯಾಕ್ಷನ್. ಈ ರೀತಿ ಹಲವಾರು ರಿಯಾಕ್ಷನ್ಸ್ ಗಳು ನಡೀತಾ ಇರುತ್ತೆ. ಅಂದ್ರೆ ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ ದೊಡ್ಡ ದೊಡ್ಡ ಮಾಲಿಕ್ಯೂಲ್ಸ್ ಆಗಿ ಸೇರ್ಕೊಂಡು ಉತ್ಪತ್ತಿ ಆಗ್ತಾ ಇರ್ತವೆ. ಹಾಗೆ ದೊಡ್ಡ ಮಾಲಿಕ್ಯೂಲ್ಸ್ ಸಣ್ಣ ಮಾಲಿಕ್ಯೂಲ್ ಆಗಿ ವಿಭಜನೆಗೊಳ್ತಾ ಇರುತ್ತೆ. ಸೊ ಈ ಎಲ್ಲ ತರದ ರಿಯಾಕ್ಷನ್ಸ್ ಬಾಡಿ ಒಳಗಡೆ ನಡೀತಾ ಇರುತ್ತೆ. ಆ ಎಲ್ಲ ಒಟ್ಟಾರೆ ಎಷ್ಟೆಲ್ಲ ರಿಯಾಕ್ಷನ್ಸ್, ಸಾವಿರಾರು ರಿಯಾಕ್ಷನ್ಸ್ ಒಂದು ಆರ್ಗ್ಯಾನಿಸಮ್ ದೇಹದ ಒಳಗಡೆ ನಡೀತಾ ಇರುತ್ತೆ. ಇದನ್ನ ನಾವು ಒಂದೇ ವರ್ಡ್ ಅಲ್ಲಿ ಹೇಳೋದಾದ್ರೆ ಮೆಟಬಾಲಿಸಮ್ ಅಂತ ಕರೀತೀವಿ. ಹೀಗೆ ಜೀವಿಗಳಲ್ಲಿ ನಡೆಯತಕ್ಕಂತಹ ಕೆಮಿಕಲ್ ರಿಯಾಕ್ಷನ್ಸ್ ಕೂಡ ನಾವು ಹೊರಗಡೆ ನೋಡಬಹುದು. ಅದನ್ನ ನಾವು ಲಿವಿಂಗ್ ರಿಯಾಕ್ಷನ್ಸ್ ಅಂತ ಕರೀತೀವಿ. ಸೊ ಲಿವಿಂಗ್ ರಿಯಾಕ್ಷನ್ಸ್ ಅಂದ್ರೆ ದ ಮೆಟಬಾಲಿಕ್ ರಿಯಾಕ್ಷನ್ಸ್
seen in vitro condition. In vitro ಅಂತಂದ್ರೆ ಕೋಶದ ಹೊರಗಡೆ ನಡೆಯುವಂತಹ ಕ್ರಿಯೆಗಳನ್ನ ನಾವು ಕೋಶದ ಹೊರಗಡೆ ಅಂದ್ರೆ ಯಾವುದೇ ಒಂದು ಜೀವಿಯ ಹೊರಗಡೆ ನಡೆಯುವಂತಹ ಪ್ರಕ್ರಿಯೆಗಳನ್ನ ಇನ್ ವಿಟ್ರೋ ಅಂತ ಕರೀತೀವಿ. ಹಾಗೆ ಜೀವಿ ಒಳಗಡೆ ನಡೆಯೋದಕ್ಕೆ ಇನ್ ವೈವೋ ಅಂತ ಕರೀತೀವಿ. ಸೊ ಒಳಗಡೆ ನಡೆಯೋದನ್ನ ಇನ್ ವೈವೋ, ಹೊರಗಡೆ ನಡೆಯೋದನ್ನ ಇನ್ ವಿಟ್ರೋ. ಸೊ ಯಾವುದೇ ಒಂದು ಮೆಟಬಾಲಿಕ್ ರಿಯಾಕ್ಷನ್ ಅದು ಜೀವಿಯ ಹೊರಗಡೆ ನಡೆದರೆ ಅದನ್ನ ಲಿವಿಂಗ್ ರಿಯಾಕ್ಷನ್ ಅಂತ ಕರೀತೀವಿ. ನಾಲ್ಕನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಕಾನ್ಶಿಯಸ್ನೆಸ್. ಯಾವುದೇ ಒಂದು ಆರ್ಗ್ಯಾನಿಸಮ್ ತಗೊಂಡ್ರೆ, ಇಫ್ ಯು ಟೇಕ್ ಎನಿ ಆರ್ಗ್ಯಾನಿಸಮ್, ಸೊ ಇಟ್ ಎಕ್ಸಿಬಿಟ್ಸ್ ಕಾನ್ಶಿಯಸ್ನೆಸ್. ಕಾನ್ಶಿಯಸ್ನೆಸ್ ಅಂದ್ರೆ ಏನು ಅಂದ್ರೆ ಆ ಒಂದು ಜೀವಿಗೆ ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬರುವಂತಹ ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುವಂತಹ ಒಂದು ಶಕ್ತಿ ಅಥವಾ ಗುಣ ಇರುತ್ತೆ. ಅದನ್ನ ನಾವು ವಿ ಕಾಲ್ ಇಟ್ ಆಸ್ ಕಾನ್ಶಿಯಸ್ನೆಸ್. ಉದಾಹರಣೆ, ಟೆಕ್ಸ್ಟ್ ಬುಕ್ ಡೆಫಿನಿಷನ್ tells that ability of living organisms to sense their surroundings and to respond to the stimulus such as physical, chemical and biological is called as consciousness. Andre they can sense their surroundings and respond to such senses, such stimulus. That stimulus ಅಂದ್ರೆ ಪ್ರಚೋದನೆ, ಅದು ಫಿಸಿಕಲ್ ಆಗಿರ್ಬೋದು ಅಥವಾ ಕೆಮಿಕಲ್ ಆಗಿರ್ಬೋದು ಅಥವಾ ಬಯಾಲಜಿಕಲ್. ಫಿಸಿಕಲ್ ಅಂದ್ರೆ ಏನು? ಫಿಸಿಕಲ್ ಅಂದ್ರೆ ಉದಾಹರಣೆಗೆ ಯಾವುದೋ ಒಂದು ಬೇರೆ ಆರ್ಗ್ಯಾನಿಸಮ್ ಹತ್ರ ಬರ್ತಾ ಇದೆ ಅಂದ್ರೆ ಈ ಆರ್ಗ್ಯಾನಿಸಮ್ ಮೂವ್ ಆಗುತ್ತೆ. ಸೊ ಇದನ್ನ ಫಿಸಿಕಲ್ ಅಂತ ಹೇಳ್ತೀವಿ. ಕೆಮಿಕಲ್ ಅಂತಂದ್ರೆ ಈಗ ಉದಾಹರಣೆಗೆ ಕೆಲವು ನೀರಿನಲ್ಲಿ ಅಸಿಡಿಟಿ ಜಾಸ್ತಿ ಇದ್ರೆ ಅಂತ ಒಂದು ನೀರಿನಲ್ಲಿ ಆರ್ಗ್ಯಾನಿಸಮ್ಸ್ ಬೆಳೆಯಲ್ಲ. therefore they can sense the chemical nature of their environment. ಬಯೋಲಾಜಿಕಲ್ ಅಂತಂದ್ರೆ ಈಗ ನೀವು ಕೆಲವು ಅನಿಮಲ್ಸ್ ಗಳನ್ನ ನೋಡಿರ್ಬೋದು, ಅವು ಒಂದು ಸಮಯದಲ್ಲಿ ಮಾತ್ರ ಸಂತಾನಾಭಿವೃದ್ಧಿನ ನಡೆಸ್ತವೆ. ಆ ಟೈಮಲ್ಲಿ ಮಾತ್ರ ಸಂತಾನ ಕ್ರಿಯೆಗೆ ಪಾಲ್ಗೊಳ್ತವೆ. ಬಾಕಿ ಅಂತ ವೇಳೆಗಳಲ್ಲಿ ಅವು ಸಂತಾನ ಅಭಿವೃದ್ಧಿನ ಮಾಡೋದಿಲ್ಲ. ಸೊ ಇದು ಬಯಾಲಜಿಕಲ್ ಅಂದ್ರೆ ದೇಹದೊಳಗಡೆ ಬರತಕ್ಕಂತಹ ಒಂದು ಸ್ಟಿಮ್ಯುಲಸ್, ಅದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸ್ತವೆ, ಅಂದ್ರೆ ಅದಕ್ಕೆ ಪೂರಕವಾಗಿ ವರ್ತಿಸ್ತವೆ. ಸೊ ದ ಸ್ಟಿಮ್ಯುಲಸ್ ಕ್ಯಾನ್ ಬಿ ಫಿಸಿಕಲ್, ಕೆಮಿಕಲ್ ಅಂಡ್ ಬಯಾಲಜಿಕಲ್. ಈ ಸ್ಟಿಮ್ಯುಲಸ್ಗೆ ರೆಸ್ಪಾನ್ಸ್ ನ ತೋರಿಸುವಂತಹ ಗುಣ ಆರ್ಗ್ಯಾನಿಸಮ್ಸ್ ಅಲ್ಲಿ ಇರುತ್ತೆ. ಅದನ್ನ ನಾವು ಕಾನ್ಶಿಯಸ್ನೆಸ್ ಅಂತ ಕರೀತೀವಿ. ಉದಾಹರಣೆಗೆ ಈಗ ಒಂದು ಇರುವೆನ ತಗೊಂಡು ಹೋಗ್ಬಿಟ್ಟು ನೀವು ಬಿಸಿಲಲ್ಲಿ ಬಿಟ್ಟರೆ ಅದು ಬಿಸಿಲಲ್ಲಿ ಇರಲ್ಲ, ನೇರಳೆ ಉಳ್ಕೊಂಡು ಹೋಗುತ್ತೆ. ಸೊ therefore it can sense the physical, the light intensity of it can sense it and it can easily search and move towards the shady place. This is the response it is showing. So it can sense the bright light, ಅಂದ್ರೆ ತುಂಬಾ ಸೂರ್ಯನ ಕಿರಣಗಳನ್ನ ಸೆನ್ಸ್ ಮಾಡ್ಕೊಳುತ್ತೆ. ಅದಕ್ಕೆ ಪ್ರತಿಕ್ರಿಯೆ ಏನೋ ಒಂದು ನೆರಳಿಗೆ ಉಳ್ಕೊಂಡೋಗಿ ತಾನೇ ಒಂದು ಆ ಈ ಬಿಸಿಲಿರೋ ಜಾಗದಿಂದ ಮೂವ್ ಆಗುತ್ತೆ. ಇಟ್ ಮೂವ್ಸ್ ಅಂಡ್ ಸೆಟಲ್ಸ್ ಇಂಟು ಎ ಶೇಡಿ ಪ್ಲೇಸ್. ದಟ್ ಈಸ್ ದ ರೆಸ್ಪಾನ್ಸ್. ಸೊ ಬನ್ನಿ, ಈ ಮೊದಲನೇ ಟಾಪಿಕ್ ವಾಟ್ ಇಸ್ ಲಿವಿಂಗ್ ನಲ್ಲಿ ನೀವು 4 ಸಬ್ ಟಾಪಿಕ್ ಗಳನ್ನ ಕಲ್ತ್ಕೊಂಡ್ರಿ. ಸೊ ಲಿವಿಂಗ್ ಅಂತಂದ್ರೆ ಒಂದು ಜೀವಿ ಬದುಕಿದೆ ಅಂತ ಕರೀಲಿಕ್ಕೆ ನಾವು ಈ 4 ಮುಖ್ಯ ಗುಣಗಳನ್ನ ನಾವು ನೋಡಲೇಬೇಕಾಗುತ್ತೆ. ದಟ್ ಈಸ್ ಗ್ರೋತ್. ದೇ ಹ್ಯಾವ್ ಟು ಶೋ ಗ್ರೋತ್ ಇನ್ ಟರ್ಮ್ಸ್ ಆಫ್ ಬೋತ್ ದ ನಂಬರ್ಸ್ ಆಸ್ ವೆಲ್ ಆಸ್ ಇನ್ ಮಾಸ್. ಅಂದ್ರೆ ತೂಕನ ಅದೇ ಒಂದು ಜೀವಿನ ತಗೊಂಡ್ರೆ ಅದರ ತೂಕನು ಹೆಚ್ಚುತ್ತಾ ಇರಬೇಕು, ಹಾಗೆ ಅದರ ಸಂಖ್ಯೆನೂ ಕೂಡ ಬೆಳೀತಾ ಇರಬೇಕು. ಈ ಎರಡನ್ನು ತೋರಿಸುವಂತಹ ಒಂದು ಗುಣನ ನಾವು ಗ್ರೋತ್ ಅಂತ ಕರಿತೀವಿ. ಇದನ್ನ ನಾವು ಜೀವಿಗಳಲ್ಲಿ ಮಾತ್ರ ನೋಡೋದು, ಬೇರೆದರಲ್ಲೂ ನೋಡ್ತೀವಿ. ಸೊ ಹಾಗಾಗಿ ಈ ಗುಣ ಇಟ್ ಈಸ್ ನಾಟ್ ಅ ಡಿಫರೆನ್ಶಿಯೇಟ್. ಎರಡನೇದು ರೀಪ್ರೊಡಕ್ಷನ್ ಅಂದ್ರೆ ಸಂತಾನಾಭಿವೃದ್ಧಿ. ದಟ್ ಮೀನ್ಸ್ ದೇ ಪ್ರೊಡ್ಯೂಸ್ progeny ಆಫ್ ದೇರ್ ಓನ್ ಕೈಂಡ್. ಸೊ ದಟ್ ಈಸ್ ಕಾಲ್ಡ್ ಆಸ್ ರೀಪ್ರೊಡಕ್ಷನ್. ಇಟ್ ಈಸ್ ಸೀನ್ ಓನ್ಲಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಮೂರನೇದು ಮೆಟಬಾಲಿಸಮ್. ಅಂದ್ರೆ ಈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಳಗಡೆ ಎಷ್ಟೊಂದು ತರದ ವಿಭಿನ್ನ ತರದ ಕೆಮಿಕಲ್ ರಿಯಾಕ್ಷನ್ಸ್ಗಳು ನಡೀತಾ ಇರ್ತವೆ. ಈ ಎಲ್ಲ ರಿಯಾಕ್ಷನ್ಸ್ ನ ಒಟ್ಟಾರೆಯಾಗಿ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಅದನ್ನು ಕೂಡ ನಾವು ಜೀವಿಗಳಲ್ಲಿ ಮಾತ್ರ ನೋಡೋಣ. ಹಾಗೆ 4ನೇದು ಕಾನ್ಶಿಯಸ್ನೆಸ್ ಅಂತಂದ್ರೆ ಎಲ್ಲ ಜೀವಿಗಳಿಗೂ ತಮ್ಮ ಸುತ್ತಲಿನ ವಾತಾವರಣದ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ. ದಟ್ ಮೀನ್ಸ್ ದೇ ಕ್ಯಾನ್ ಸೆನ್ಸ್ ದ surroundings through various stimulus and they can respond to that stimulus, and the stimulus can be physical like light, temperature, etc. Chemical, that is variation in the chemical components such as like acidity,
alkalinity, etc. And they can also respond to the biological stimulus. ಈಗ ಉದಾಹರಣೆಗೆ ಯಾವುದೋ ಒಂದು ದೊಡ್ಡ ಪ್ರಾಣಿ ಬರ್ತಾ ಇದೆ ಅಂತಂದ್ರೆ ಈಗ ಹುಲಿನ ನೋಡಿದ ತಕ್ಷಣ ಜಿಂಕೆ ಆಟೋಮೆಟಿಕ್ ಆಗಿ ಅದು ಇದು ನನ್ನ ತಿನ್ನುವಂತಹ ಪ್ರಾಣಿ ಬರ್ತಾ ಇದೆ, ನನ್ನ ಭಕ್ಷಕ ಬರ್ತಾ ಇದೆ, ಪ್ರಿಡೇಟರ್ ಇಸ್ ಕಮಿಂಗ್ ಅಂತ ತಿಳ್ಕೊಂಡು ತಕ್ಷಣನೇ ಅದು ಇಟ್ ಸ್ಟಾರ್ಟ್ಸ್ ಎಸ್ಕೇಪಿಂಗ್, ಟ್ರೈ ಟು ಸೇವ್ ಇಟ್ಸ್ ಓನ್ ಲೈಫ್. ಸೊ ದಿಸ್ ಇಸ್ ಆಲ್ಸೋ ಅ ಕೈಂಡ್ ಆಫ್ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್. ದೇಹದೊಳಗೂ ಕೂಡ ಸ್ಟಿಮ್ಯುಲಸ್ಗಳು ಉತ್ಪತ್ತಿ ಆಗ್ತವೆ. ಅಂದ್ರೆ ಉದಾಹರಣೆಗೆ ರೀಪ್ರೊಡಕ್ಷನ್ ಟೈಮಲ್ಲಿ ದೇ ಸ್ಟಾರ್ಟ್ ಶೋಯಿಂಗ್ ರೀಪ್ರೊಡಕ್ಟಿವ್ ಬಿಹೇವಿಯರ್ಸ್, ಅಂದ್ರೆ ಮೇಟಿಂಗ್ ಬಿಹೇವಿಯರ್ನ ಆ ಟೈಮಲ್ಲಿ ಮಾತ್ರ ತೋರಿಸ್ತವೆ. ಸೊ ಆ ಒಂದು ಸ್ಟಿಮ್ಯುಲಸ್ ಏನು ಒಳಗಡೆಯಿಂದ ಬರುತ್ತೆ ರೀಪ್ರೊಡಕ್ಷನ್ ಟೈಮಲ್ಲಿ, ಸೊ ಅದಕ್ಕೆ ರೆಸ್ಪಾನ್ಸ್ ದೇ ಸ್ಟಾರ್ಟ್ ಶೋಯಿಂಗ್ ಮೇಟಿಂಗ್ ಬಿಹೇವಿಯರ್. ಸೊ ದೀಸ್ ಆರ್ ಆಲ್ ದ ಡಿಫರೆಂಟ್ ಕ್ಯಾರೆಕ್ಟರ್ಸ್ ಆಫ್ ಆರ್ಗ್ಯಾನಿಸಮ್ಸ್. ಸೊ ದಿಸ್ ಕಂಪ್ಲೀಟ್ಸ್ ದ ಫಸ್ಟ್ ಟಾಪಿಕ್, ವಾಟ್ ಇಸ್ ಲಿವಿಂಗ್. ಸೊ ಇದರಲ್ಲಿ ಬರತಕ್ಕಂತಹ ಡಿಫರೆಂಟ್ ಏನು ಟೆಕ್ನಿಕಲ್ ಟರ್ಮ್ಸ್ ಏನಿದೆ ಅದನ್ನ ನೀವು ಲಿಸ್ಟ್ ಔಟ್ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಮತ್ತೆ ಕನ್ನಡ ಮೀಡಿಯಂನಿಂದ ಬಂದಿರತಕ್ಕಂಥ ಹುಡುಗರು ನೀವು ಅಲ್ಲಲ್ಲೇ ನಾನು ಇಂಗ್ಲಿಷ್ಗೆ ಕನ್ನಡ ಮೀನಿಂಗ್ನ ಹೇಳಿದಾಗ ಅಲ್ಲಲ್ಲೇ ಬರ್ಕೊಳ್ಳುವಂಥ ಅಭ್ಯಾಸನ ಮಾಡ್ಕೊಳ್ಳಿ. ಬಟ್ ಟೆಕ್ಸ್ಟ್ ಬುಕ್ನ ಈ ಟಾಪಿಕ್ ಮುಗಿದ ನಂತರ ಟೆಕ್ಸ್ಟ್ ಬುಕ್ನ ಒಂದು ಸಲ ಓದಿ, ಅಲ್ಲಿ ಇನ್ಯಾವುದಾದ್ರು ಹೊಸ ಟಾಪಿಕ್ ಅಥವಾ ಹೊಸ ಒಂದು ವರ್ಡ್ ಅನ್ನ ನೀವು ನೋಡಿದಂಥ ಸಂದರ್ಭದಲ್ಲಿ ನಿಮ್ಮ ಶಿಕ್ಷಕರು, ನಿಮ್ಮ ಲೆಕ್ಚರರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಅದರ ಮೀನಿಂಗ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ.